ಒಂದು ಗುಡಿ. ಅಲ್ಲಿ ದೇವರ ವಿಗ್ರಹವೇ ಇಲ್ಲ. ಆದರೆ ಆ ಗುಡಿ ಸಾವಿರಾರು ವರ್ಷಗಳಿಂದ ಈ ವಿಶ್ವದ ಅತಿ ದೊಡ್ಡ ರಹಸ್ಯವನ್ನು ನಿಶ್ಶಬ್ದವಾಗಿ ಕಾಪಾಡಿಕೊಂಡಿದೆ. ಒಂದು ಕಪ್ಪು ಪರದೆ. ಆ ಪರದೆಯ ಹಿಂದೆ ಯಾವುದೇ ವಿಗ್ರಹವಿಲ್ಲ. ಆದರೂ ಪರದೆಗೆ ಪೂಜೆ ನಡೆಯುತ್ತದೆ, ಆರತಿ ಕೊಡಲಾಗುತ್ತದೆ. ಏಕೆ? ಏಕೆಂದರೆ ಈ ಗುಡಿ ಕಾಣುವ ದೇವರ ಬಗ್ಗೆ ಅಲ್ಲ, ಕಾಣದ ಸತ್ಯದ ಬಗ್ಗೆ. ಅದೇ ಚಿದಂಬರ ರಹಸ್ಯ. ಇಂದು ನಾವು ಕೇವಲ ಒಂದು ಗುಡಿಯ ಬಗ್ಗೆ ಅಥವಾ ಒಂದು ದೇವರ ಬಗ್ಗೆ ಮಾತನಾಡುತ್ತಿಲ್ಲ. ನಾವು ಮಾತನಾಡುತ್ತಿರುವುದು ಒಂದು ಆಲೋಚನೆಯ ಬಗ್ಗೆ, ಒಂದು ತತ್ವದ ಬಗ್ಗೆ, ಈ ವಿಶ್ವದ ಕೇಂದ್ರ ಎಂದು ಹೇಳಲಾಗುವ ಒಂದು ಸ್ಥಳದ ಬಗ್ಗೆ. ಅದು ತಮಿಳುನಾಡಿನ ಚಿದಂಬರಂ. ನೋಡಲು ಇದು ಇತರೆ ಗುಡಿಗಳಂತೆಯೇ ದೊಡ್ಡ ದೊಡ್ಡ ಗೋಪುರಗಳು, ಅದ್ಭುತ ಶಿಲ್ಪಕಲೆ. ಆದರೆ ಈ ಕಲ್ಲಿನ ಕಟ್ಟಡದ ಒಳಗೆ, ಗರ್ಭಗುಡಿಯಲ್ಲಿ, ಶತಮಾನಗಳ ಕಾಲ ರಾಜರು, ಚಕ್ರವರ್ತಿಗಳು, ಯೋಧರು, ಸಾಧುಗಳು ಮತ್ತು ಇಂದಿನ ಆಧುನಿಕ ವಿಜ್ಞಾನಿಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಒಂದು ರಹಸ್ಯ ಅಡಗಿದೆ. ಆ ರಹಸ್ಯ ಏನು? ಅದು ಏಕೆ ಅಷ್ಟು ಶಕ್ತಿಶಾಲಿ? ಅದನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಏಕೆ ಸಾಧ್ಯವಾಗಲಿಲ್ಲ? ಈ ಗುಡಿಯಲ್ಲಿ ಮೂಲ ವಿಗ್ರಹ ಯಾರು? ಸಾಮಾನ್ಯವಾಗಿ ನಟರಾಜಸ್ವಾಮಿ, ಅಂದರೆ ಶಿವ, ಆನಂದ ತಾಂಡವ ಮಾಡುವ ರೂಪ. ವಿಶ್ವದ ಬಹುತೇಕ ಎಲ್ಲಾ ಶಿವಾಲಯಗಳಲ್ಲಿ ಶಿವನು ಲಿಂಗ ರೂಪದಲ್ಲಿರುತ್ತಾನೆ. ಆದರೆ ಚಿದಂಬರದಲ್ಲಿ ಮಾತ್ರ ಅವರು ಮಾನವ ರೂಪದಲ್ಲಿ ನೃತ್ಯ ಮಾಡುವ ಭಂಗಿಯಲ್ಲಿ ಕಾಣಿಸುತ್ತಾರೆ. ಏಕೆ? ಈ ನೃತ್ಯಕ್ಕೂ ಆ ರಹಸ್ಯಕ್ಕೂ ಏನು ಸಂಬಂಧ? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ನಾವು ಬಹಳ ಹಿಂದೆ ಹೋಗಬೇಕು. ಒಂದು ಕಾಲದಲ್ಲಿ ಈ ಚಿದಂಬರ ಇರುವ ಪ್ರದೇಶದ ಹೆಸರು ತಿಲೈವನಂ, ಅಂದರೆ ದಟ್ಟವಾದ ಕಾಡು. ಸ್ಥಳ ಪುರಾಣದ ಪ್ರಕಾರ ಈ ಕಾಡಿನ ಅಧಿಪತಿ ಕಾಳಿಕಾದೇವಿ. ಆಕೆ ಅತ್ಯಂತ ಶಕ್ತಿಶಾಲಿ, ಉಗ್ರ ಸ್ವರೂಪಿಣಿ. ತನಗಿಂತ ಹೆಚ್ಚು ಶಕ್ತಿ ಯಾರಿಗೂ ಇಲ್ಲ ಎಂಬ ಅಹಂಕಾರ ಆಕೆಯದು. ಅದೇ ಸಮಯದಲ್ಲಿ ಶಿವ ಭಿಕ್ಷಾಟನೆ ಮಾಡುವ ಸನ್ಯಾಸಿಯಾಗಿ ದೇಹವಿಡೀ ಹಾವುಗಳೊಂದಿಗೆ ಹುಲಿ ಚರ್ಮ ಧರಿಸಿ ವಿಷ್ಣುವಿನ ಅವತಾರವಾದ ಮೋಹಿನಿಯೊಂದಿಗೆ ಆ ಕಾಡಿಗೆ ಬಂದರು. ಇದನ್ನು ಕಂಡು ಕಾಳಿಕಾ ಮಾತೆಗೆ ಭಯಾನಕ ಕೋಪ ಬಂತು. ನೀನು ಯಾರು? ನನ್ನ ಅನುಮತಿ ಇಲ್ಲದೆ ನನ್ನ ಕಾಡಿಗೆ ಹೇಗೆ ಬಂದೆ ಎಂದು ಪ್ರಶ್ನಿಸಿದಳು. ಶಿವನು ಶಾಂತವಾಗಿ ನಕ್ಕರು. ಈ ವಿಶ್ವವೆಲ್ಲವೂ ನನ್ನದೇ, ನಾನು ಎಲ್ಲಿ ಬೇಕಾದರೂ ಹೋಗಬಹುದು ಎಂದು ಉತ್ತರಿಸಿದರು. ಮಾತು ಮಾತು ಬೆಳೆಯಿತು. ನಿನಗಿಂತ ನಾನೇ ಶ್ರೇಷ್ಠ ಅಂದಳು ಕಾಳಿಕಾ. ನಾನೇ ಶ್ರೇಷ್ಠ ಅಂದರು ಶಿವ. ಇಬ್ಬರ ನಡುವೆ ಯಾರು ಶ್ರೇಷ್ಠ ಎಂಬುದು ತೀರ್ಮಾನಿಸಲು ನೃತ್ಯ ಸ್ಪರ್ಧೆ ನಡೆಯಿತು. ಆ ಸ್ಪರ್ಧೆಗೆ ನ್ಯಾಯಾಧೀಶ ಮಹಾವಿಷ್ಣು. ಇದು ಸಾಮಾನ್ಯ ನೃತ್ಯವಲ್ಲ, ರುದ್ರ ತಾಂಡವ ಮತ್ತು ಕಾಳಿಕಾ ತಾಂಡವ. ಇಬ್ಬರು ನೃತ್ಯ ಮಾಡುವಾಗ ಭೂಮಿ ಕಂಪಿಸಿತು, ಸಮುದ್ರಗಳು ಉಕ್ಕಿದವು, ದೇವತೆಗಳು ಋಷಿಗಳು ಭಯದಿಂದ ನಡುಗಿದರು. ಯಾರು ಗೆಲ್ಲುತ್ತಾರೆ ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಆಗ ಶಿವ ಒಂದು ಅಚ್ಚರಿಯ ಭಂಗಿ ಮಾಡಿದರು. ಅದೇ ಊರ್ಧ್ವ ತಾಂಡವ. ತನ್ನ ಎಡಗಾಲಿನಿಂದ ಕೆಳಗೆ ಬಿದ್ದ ಕುಂಡಲವನ್ನು ಎತ್ತಿಕೊಂಡು ಆ ಕಾಲನ್ನು ಆಕಾಶದ ಕಡೆ ಎತ್ತಿ ಮತ್ತೆ ಆ ಕುಂಡಲವನ್ನು ಕಿವಿಗೆ ಹಾಕಿಕೊಂಡರು. ಆ ಭಂಗಿಯನ್ನು ಕಾಳಿಕಾದೇವಿ ಮಾಡಲಾಗಲಿಲ್ಲ. ಏಕೆಂದರೆ ಮಹಿಳೆಯಾದ ಆಕೆ ಆ ರೀತಿ ಕಾಲನ್ನು ಮೇಲೆ ಎತ್ತುವುದು ಪರಪುರುಷರ ಮುಂದೆ ಸಾಧ್ಯವಿಲ್ಲ. ಹಾಗಾಗಿ ಆ ಸ್ಪರ್ಧೆಯಲ್ಲಿ ಕಾಳಿಕಾದೇವಿ ಸೋತರು. ಆಕೆಯ ಅಹಂಕಾರ ಕರಗಿತು. ಆಕೆ ಶಾಂತ ಸ್ವರೂಪಿಣಿಯಾದಳು. ಶಿವ ಆನಂದ ತಾಂಡವ ಮಾಡಿದ ಸ್ಥಳ ಅದೇ ಚಿದಂಬರ. ಇದೀಗ ಬರುತ್ತದೆ ಅಸಲಿ ರಹಸ್ಯ. ಚಿದಂಬರ ಗರ್ಭಗುಡಿಯನ್ನು ಚಿತ್ ಸಭೆ ಎಂದು ಕರೆಯುತ್ತಾರೆ, ಅಂದರೆ ಜ್ಞಾನಸಭೆ. ಗರ್ಭಗುಡಿಯೊಳಗೆ ಎರಡು ಅಂಶಗಳಿವೆ. ಒಂದು ನಟರಾಜಸ್ವಾಮಿಯ ವಿಗ್ರಹ, ಮತ್ತೊಂದು ಕಪ್ಪು ಪರದೆ. ಆ ಪರದೆಗೂ ಪೂಜೆ ನಡೆಯುತ್ತದೆ, ಆರತಿ ಕೊಡಲಾಗುತ್ತದೆ. ಪರದೆ ಸರಿಸಿದಾಗ ಅಲ್ಲಿ ಏನೂ ಇರುವುದಿಲ್ಲ, ಯಾವ ವಿಗ್ರಹವೂ ಇಲ್ಲ, ಕೇವಲ ಒಂದು ಖಾಲಿ ಜಾಗ ಮತ್ತು ಗಾಳಿಯಲ್ಲಿ ತೇಲುತ್ತಿರುವ ಚಿನ್ನದ ಬಿಲ್ವಪತ್ರೆಯ ಹಾರ. ಅದೇ ಚಿದಂಬರ ರಹಸ್ಯ. ಆ ಶೂನ್ಯವೇ ಆಕಾಶ ತತ್ವ. ಈ ವಿಶ್ವ ಹುಟ್ಟಿದ ಸ್ಥಳ, ಈ ವಿಶ್ವ ಅಂತ್ಯಗೊಳ್ಳುವ ಸ್ಥಳ. ದೇವರು ರೂಪದಲ್ಲಿಲ್ಲ, ಶೂನ್ಯದಲ್ಲಿದ್ದಾರೆ. ಅದನ್ನು ಹೇಳುವುದೇ ಚಿದಂಬರ. ಅಷ್ಟಕ್ಕೂ ಈ ಗುಡಿಯನ್ನು ಏಕೆ ಕಟ್ಟಿದರು? ಇದರ ನಿರ್ಮಾಣಕ್ಕೂ ಮಾನವ ದೇಹಕ್ಕೂ ಇರುವ ಶಾಕಿಂಗ್ ಕನೆಕ್ಷನ್ ಏನು? ಆ ಕಪ್ಪು ಪರದೆಯ ಹಿಂದೆ ಇರುವ ಖಾಲಿ ಜಾಗಕ್ಕೆ ಮಾಡರ್ನ್ ಸೈನ್ಸ್ ಹೇಳುವ ಬಿಗ್ ಬ್ಯಾಂಗ್ ಥಿಯರಿಗೂ ಡಾರ್ಕ್ ಮ್ಯಾಟರ್ಗೂ ಇರುವ ಸಂಬಂಧ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆ ಗುಡಿಯ ಗೋಡೆಗಳಲ್ಲೇ ಇದೆ, ಆ ಗೋಪುರಗಳ ನಿರ್ಮಾಣದಲ್ಲೇ ಇದೆ. ಆ ಗೋಡೆಗಳು ಕೇವಲ ಕಲ್ಲುಗಳಲ್ಲ, ಅದು ಒಂದು ಬ್ಲೂ ಪ್ರಿಂಟ್, ಒಂದು ಸೀಕ್ರೆಟ್ ಮ್ಯಾಪ್.
ಮನುಷ್ಯರಾಗಿ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ನಮಗೆ ಗೊತ್ತಿರುವ ಭಾಷೆಯಲ್ಲಿ, ನಮ್ಮದೇ ದೇಹ ಭಾಷೆಯಲ್ಲಿ ಬರೆದಿರುವ ಒಂದು ಸೀಕ್ರೆಟ್ ಕೋಡದು. ಚಿದಂಬರಂ ಗುಡಿಯನ್ನು ಮೇಲಿಂದ ನೋಡಿದರೆ ಅದು ಸಾಮಾನ್ಯ ದೇವಸ್ಥಾನದಂತೆ ಕಾಣುವುದಿಲ್ಲ. ಅದೊಂದು ಯಂತ್ರದಂತೆ, ಒಂದು ಕಾಂಪ್ಲೆಕ್ಸ್ ಡಿಸೈನ್ನಂತೆ ಕಾಣಿಸುತ್ತದೆ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ನಮ್ಮ ಪೂರ್ವಜರು ಆ ಗುಡಿಯನ್ನು ಈ ಸೃಷ್ಟಿಯಲ್ಲಿನ ಅತ್ಯಂತ ಅದ್ಭುತ ಯಂತ್ರವಾದ ಮಾನವ ದೇಹಕ್ಕೆ ಹೊಂದುವಂತೆ ಡಿಸೈನ್ ಮಾಡಿದ್ದಾರೆ. ಅದು ಹೇಗೆ ಎಂದು ನೋಡೋಣ. ಈ ದೇವಸ್ಥಾನಕ್ಕೆ ಇರುವ 9 ಪ್ರವೇಶ ದ್ವಾರಗಳನ್ನು ಮಾನವ ದೇಹದಲ್ಲಿರುವ 9 ದ್ವಾರಗಳಾದ ನವದ್ವಾರಗಳು, ಅಂದರೆ ನವ ಇಂದ್ರಿಯಗಳಿಗೆ ಹೋಲಿಸುತ್ತಾರೆ. ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ ಮತ್ತು ಇತರ ದ್ವಾರಗಳು. ಬಾಹ್ಯ ಜಗತ್ತನ್ನು ನಾವು ಅನುಭವಿಸುವ ಎಲ್ಲಾ ದಾರಿಗಳು, ಅದೇ ಗುಡಿಯ ಪ್ರವೇಶ ದ್ವಾರಗಳು. ಈ ಗುಡಿಯ ಗರ್ಭಗುಡಿಯ ಮೇಲಿರುವ ಛಾವಣಿಯನ್ನು ಪೊನ್ನಂಬಲಂ ಎಂದು ಕರೆಯುತ್ತಾರೆ. ಆ ಛಾವಣಿಯ ಮೇಲೆ 21,600 ಚಿನ್ನದ ಫಲಕಗಳನ್ನು, ಅಂದರೆ ಗೋಲ್ಡನ್ ಟೈಲ್ಸ್ಗಳನ್ನು ಅಳವಡಿಸಿದ್ದಾರೆ. ಈ ಸಂಖ್ಯೆ ಯಾವುದೋ ಅಲಂಕಾರಕ್ಕೆ ಅಲ್ಲ. ಒಂದು ಆರೋಗ್ಯವಂತ ಮನುಷ್ಯ 24 ಗಂಟೆಗಳಲ್ಲಿ ತೆಗೆದುಕೊಳ್ಳುವ ಸರಾಸರಿ ಉಸಿರಾಟಗಳ ಸಂಖ್ಯೆ ಅದು. 21,600 ಉಸಿರುಗಳು. ಇದು ಕೇಳಲು ಮೈಂಡ್ ಬ್ಲೋಯಿಂಗ್ ಆಗಿದೆ ತಾನೆ? ಅವರಿಗೆ ಇದು ಯಾವ ರೀತಿ ಗೊತ್ತಾಯಿತು? ಯಾವ ಟೆಕ್ನಾಲಜಿ ಬಳಸಿ ಅವರಿದನ್ನ ಲೆಕ್ಕ ಹಾಕಿದರು? ಸಾವಿರಾರು ವರ್ಷಗಳ ಹಿಂದೆ ಈ ಸೀಕ್ವೆನ್ಷಿಯಲ್ ಸಿಂಬಾಲಿಸಂ ಅನ್ನು ಅವರು ಯಾವ ರೀತಿ ಡಿಸೈನ್ ಮಾಡಿದರು? ಇದು ಇಲ್ಲೇ ನಿಲ್ಲುವುದಿಲ್ಲ. ಈ 21,600 ಬಂಗಾರದ ಫಲಕಗಳನ್ನು ಜೋಡಿಸಲು 72,000 ಬಂಗಾರದ ಕೀಲಿಗಳನ್ನು ಬಳಸಿದ್ದಾರೆ. 72,000. ಯೋಗಶಾಸ್ತ್ರದ ಪ್ರಕಾರ ಮಾನವ ದೇಹದಲ್ಲಿರುವ ಒಟ್ಟು ನಾಡಿಗಳ ಸಂಖ್ಯೆಯದು. ಈಗ ನೀವೇ ಹೇಳಿ, ಇದು ಕೇವಲ ಕೋ ಇನ್ಸಿಡೆನ್ಸ್ ಆಗಿರಬಹುದೇ ಎಂದು? 9 ದ್ವಾರಗಳು, 21,600 ಉಸಿರುಗಳು, 72,000 ನಾಡಿಗಳು. ಇನ್ನೂ ಇದೆ. ಆ ಗರ್ಭಗುಡಿಯೊಳಗೆ ಹೋಗಲು 5 ಮೆಟ್ಟಿಲುಗಳು. ಆ 5 ಮೆಟ್ಟಿಲುಗಳು ಪಂಚಾಕ್ಷರಿ ಮಂತ್ರ ನಮಃ ಶಿವಾಯ ಎಂಬ 5 ಅಕ್ಷರಗಳಿಗೆ ಪ್ರತೀಕ. ಇದೀಗ ಬರುತ್ತದೆ ಮಾಸ್ಟರ್ ಸ್ಟ್ರೋಕ್. ಸಾಮಾನ್ಯವಾಗಿ ಪ್ರತಿ ಗುಡಿಯಲ್ಲಿ ಗರ್ಭಗುಡಿ, ಅಂದರೆ ಆ ಗುಡಿಯ ನಿಖರ ಕೇಂದ್ರದಲ್ಲಿ, ಅಂದರೆ ನಾಭಿಯಲ್ಲಿರುತ್ತದೆ. ಆದರೆ ಚಿದಂಬರದಲ್ಲಿ ಈ ಚಿತ್ ಸಭಾ ಗರ್ಭಗುಡಿ ನಿಖರ ಕೇಂದ್ರದಲ್ಲಿಲ್ಲ, ಸ್ವಲ್ಪ ಎಡಭಾಗಕ್ಕೆ ಸರಿದಿರುತ್ತದೆ. ಸರಳವಾಗಿ ಹೇಳಬೇಕಾದರೆ ನಿಖರವಾಗಿ ನಮ್ಮ ಹೃದಯ, ನಮ್ಮ ಹಾರ್ಟ್, ನಮ್ಮ ದೇಹಕ್ಕೆ ಸ್ವಲ್ಪ ಎಡಭಾಗದಲ್ಲಿರುವಂತೆ. ಅಂದರೆ ನಮ್ಮ ಪೂರ್ವಜರು ಏನು ಹೇಳಲು ಬಯಸಿದ್ದಾರೆ ಅಂದರೆ, ಅವರು ಕಟ್ಟಿದ್ದು ಕಲ್ಲಿನ ಗುಡಿಯನ್ನಲ್ಲ, ಮಾನವ ದೇಹದ ಒಂದು ಮಾದರಿಯನ್ನು, ಒಂದು ಸ್ಪಿರಿಚುವಲ್ ಬ್ಲೂ ಪ್ರಿಂಟ್ ಅನ್ನು. ಆ ಟೆಂಪಲ್ ಒಂದು ಬಿಲ್ಡಿಂಗ್ ಅಲ್ಲ, ಆ ಟೆಂಪಲ್ ನೀವೇ, ನೀವು ಮತ್ತು ನಾನು. ನೀವೇ ಆ ಗುಡಿ, ನಿಮ್ಮ ದೇಹವೇ ಆ ನಿರ್ಮಾಣ, ನಿಮ್ಮ ಹೃದಯ ಬಡಿದಾಡುವ ಸ್ಥಳವೇ ಆ ಗರ್ಭಗುಡಿ. ಸರಿ, ಗುಡಿಗೂ ಮಾನವ ದೇಹಕ್ಕೂ ಇರುವ ಕನೆಕ್ಷನ್ ಅರ್ಥ ಆಯಿತು. ಆದರೆ ಇದನ್ನು ಈ ವಿಶ್ವದ ಜ್ಞಾನ ಕೇಂದ್ರ ಎಂದು ಏಕೆ ಕರೆದರು? ವಾಟ್ ಈಸ್ ದ ಕಾಸ್ಮಿಕ್ ಕನೆಕ್ಷನ್? ಇಲ್ಲಿಯೇ ಇನ್ನೂ ದೊಡ್ಡ ಸೀಕ್ರೆಟ್ ಇದೆ. ನಮ್ಮ ಪೂರ್ವಜರು ಈ ವಿಶ್ವವನ್ನು 5 ಮಹಾಭೂತಗಳಾಗಿ, ಅಂದರೆ ಪಂಚಭೂತಗಳಾಗಿ ವಿಭಜಿಸಿದರು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇಂಗ್ಲಿಷ್ನಲ್ಲಿ ಅರ್ತ್, ವಾಟರ್, ಫೈರ್, ಏರ್, ಸ್ಕೈ. ಈ 5 ಎಲಿಮೆಂಟ್ಸ್ಗಾಗಿ ಅವರು ದಕ್ಷಿಣ ಭಾರತದಲ್ಲಿ ಸುಂದರ ದೇವಾಲಯಗಳನ್ನು ನಿರ್ಮಿಸಿದರು. ಅವು ಒಂದರೊಂದಿಗೆ ಸ್ಪೆಸಿಫಿಕ್ ಜಿಯೋಮೆಟ್ರಿಕ್ ಅಲೈನ್ಮೆಂಟ್ ನಲ್ಲಿ ಇವೆ. ಕಾಂಚೀಪುರಂ ಪೃಥ್ವಿಲಿಂಗ, ತಿರುಚಿರಾಪಲ್ಲಿ ಜಲಲಿಂಗ, ತಿರುವಣ್ಣಾಮಲೈ ಅಗ್ನಿಲಿಂಗ, ಶ್ರೀಕಾಳಹಸ್ತಿ ವಾಯುಲಿಂಗ ಮತ್ತು 5ನೇ ತತ್ವ, ಎಲ್ಲಕ್ಕಿಂತ ಪವರ್ಫುಲ್, ಎಲ್ಲಕ್ಕಿಂತ ಮಿಸ್ಟೀರಿಯಸ್, ಆಕಾಶ. ಆ ಆಕಾಶ ತತ್ವದ ಕೇಂದ್ರವೇ ಈ ಚಿದಂಬರಂ. ಉಳಿದ 4 ಸ್ಥಳಗಳಲ್ಲಿ ದೇವರು ಲಿಂಗ ರೂಪದಲ್ಲಿ ಒಂದು ಫಾರ್ಮ್ನಲ್ಲಿ ಕಾಣಿಸುತ್ತಾರೆ. ಆದರೆ ಚಿದಂಬರದಲ್ಲಿ ಆಕಾಶ ತತ್ವಕ್ಕೆ ರೂಪ ಇಲ್ಲ. ಅದಕ್ಕಾಗಿಯೇ ಆ ಕಪ್ಪು ಪರದೆಯ ಹಿಂದೆ ಏನೂ ಇರುವುದಿಲ್ಲ, ಕೇವಲ ಶೂನ್ಯ. ಆ ಶೂನ್ಯದಿಂದಲೇ ಉಳಿದ 4 ಎಲಿಮೆಂಟ್ಸ್ ಹುಟ್ಟಿದವು. ಶೂನ್ಯದಲ್ಲಿಯೇ ಎಲ್ಲವೂ ಲಯವಾಗುತ್ತದೆ. ಇದು ಜಸ್ಟ್ ಫಿಲಾಸಫಿ ಅಲ್ಲ, ಇದು ಅಡ್ವಾನ್ಸ್ಡ್ ಫಿಸಿಕ್ಸ್. ಸರಿ, ಬಾಡಿ ಕನೆಕ್ಷನ್ ಚೆನ್ನಾಗಿದೆ, ಪಂಚಭೂತ ಕನೆಕ್ಷನ್ ಅದ್ಭುತವಾಗಿದೆ. ಇದೀಗ ಇನ್ನೂ ಒಂದು ರಿಯಲ್ ಶಾಕ್ಗೆ ಪ್ರಿಪೇರ್ ಆಗಿ. ಬಹಳಷ್ಟು ಡಿವೋಷನಲ್ ಸೋರ್ಸಸ್ ಮತ್ತು ಸ್ಪಿರಿಚುವಲ್ ರಿಸರ್ಚರ್ಸ್ ಏನು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದ್ರೆ, ಚಿದಂಬರದ ನಟರಾಜಸ್ವಾಮಿ ದೇವಸ್ಥಾನ ಭೂಮಿಯ ಮ್ಯಾಗ್ನೆಟಿಕ್ ಈಕ್ವೇಟರ್ ಮೇಲೆ, ಅಂದ್ರೆ ಅರ್ತ್ ಮ್ಯಾಗ್ನೆಟಿಕ್ ಈಕ್ವೇಟರ್ ಮೇಲೆ ಕಟ್ಟಲಾಗಿದೆ ಎಂದು. ಅದಕ್ಕಾಗಿಯೇ ಇದನ್ನು ಒಂದು ಪವರ್ಫುಲ್ ಎನರ್ಜಿ ಗೇಟ್ವೇ ಅಂತ ಕರೀತಾರೆ.
ಆದರೆ ಪ್ರಸ್ತುತ ಮಾಡರ್ನ್ ಜಿಯೋಫಿಸಿಕ್ಸ್ ಪ್ರಕಾರ ಆ ಮ್ಯಾಗ್ನೆಟಿಕ್ ಈಕ್ವೇಟರ್ ಚಿದಂಬರಕ್ಕೆ ಸ್ವಲ್ಪ ದಕ್ಷಿಣವಾಗಿ ತಿರುನಲ್ವೇಲಿ ಕಡೆಗೆ ಹೋಗುತ್ತದೆ. ಹಾಗಾಗಿ ಇದು ಪ್ಯೂರ್ ಸೈಂಟಿಫಿಕ್ ಫ್ಯಾಕ್ಟ್ ಆಗಿರದೇ ಇರಬಹುದು. ಆದರೆ ಇಲ್ಲಿ ಇನ್ನೊಂದು ದೊಡ್ಡ ಮಿಸ್ಟರಿ ಇದೆ. ಚಿದಂಬರಂ ಆಕಾಶ, ಶ್ರೀಕಾಳಹಸ್ತಿ ವಾಯು, ಕಾಂಚೀಪುರಂ ಪೃಥ್ವಿ, ಈ ಮೂರು ಪಂಚಭೂತ ಸ್ಥಳಗಳು ಬಹುತೇಕ ಒಂದೇ ಲ್ಯಾಂಗಿಟ್ಯೂಡ್ ಮೇಲೆ ನಿಂತಿದೆ. ನಿಖರವಾಗಿ 79 ಡಿಗ್ರೀಸ್ ಈಸ್ಟ್ ರೇಖಾಂಶದ ಮೇಲೆ ಒಂದೇ ಸಾಲಿನಲ್ಲಿ. ಈಗ ನನ್ನ ಪ್ರಶ್ನೆ ಇದೆ, ಸಾವಿರಾರು ವರ್ಷಗಳ ಹಿಂದೆ ಸ್ಯಾಟಲೈಟ್ ಇರಲಿಲ್ಲ, ಜಿಪಿಎಸ್ ಇರಲಿಲ್ಲ, ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ. ಆದ್ರೆ ಅವರಿಗೆ ಈ ಎಕ್ಸಾಕ್ಟ್ ಅಲೈನ್ಮೆಂಟ್ ಹೇಗೆ ಗೊತ್ತಾಯಿತು? ಅವರು ಅಷ್ಟು ಅಕ್ಯುರೇಟ್ ಆಗಿ ಈ ಸ್ಥಳಗಳನ್ನು ಹೇಗೆ ಗುರುತಿಸಿದರು? ಈ ಪ್ರಶ್ನೆಗೆ ಉತ್ತರ ನಟರಾಜಸ್ವಾಮಿಯ ವಿಗ್ರಹದಲ್ಲೇ ಇದೆ. ಅವರು ಮಾಡುತ್ತಿರುವುದು ಕೇವಲ ನೃತ್ಯವಲ್ಲ, ಅದು ಕಾಸ್ಮಿಕ್ ಡ್ಯಾನ್ಸ್. ಈ ಡ್ಯಾನ್ಸ್ ಹಿಂದೆ ಇರುವ ಸೈನ್ಸ್ ಏನು? ಆ ಶೂನ್ಯಕ್ಕೆ, ಮಾಡರ್ನ್ ಸೈನ್ಸ್ಗೆ, ಬಿಗ್ ಬ್ಯಾಂಗ್ ಥಿಯರಿಗೆ ಇರುವ ಸಂಬಂಧ ಏನು? ಇದೀಗ ನಿಜವಾದ ಡೀಪ್ ಲೆವೆಲ್ಗೆ ಹೋಗೋಣ. ಪಾಯಿಂಟ್ ನಂಬರ್ 1. ಇಂದಿನ ಸೈನ್ಸ್ ಪ್ರಕಾರ ಈ ಸಂಪೂರ್ಣ ವಿಶ್ವ, ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಭೂಮಿ ಎಲ್ಲವೂ ಹೇಗೆ ಹುಟ್ಟಿದವು ಅಂದ್ರೆ ಒಂದು ಸಿಂಗಲ್ ಪಾಯಿಂಟ್ನಿಂದ, ಒಂದು ಸಿಂಗ್ಯುಲಾರಿಟಿಯಿಂದ, ಒಂದು ಅತಿ ಸಣ್ಣ ಬಿಂದುವಿನಿಂದ, ಒಂದು ಅನಂತ ಶೂನ್ಯದಿಂದ, ಒಂದು ಮಹಾಸ್ಫೋಟ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿಯಿಂದ. ಎಲ್ಲವೂ ಏನೂ ಇಲ್ಲದರಿಂದಲೇ ಬಂದಿತು. ಎವ್ರಿಥಿಂಗ್ ಕೇಮ್ ಫ್ರಮ್ ನಥಿಂಗ್. ನಮ್ಮ ಋಷಿಗಳು ಇದನ್ನೇ ಆಕಾಶ ತತ್ವ ಎಂದು ಹೇಳಿದರು. ಅದಕ್ಕಾಗಿ ಅವರು ಶೂನ್ಯಕ್ಕೆ ನಮಸ್ಕಾರ ಮಾಡಿದರು. ಪಾಯಿಂಟ್ ನಂಬರ್ 2 ಇನ್ನೂ ಶಾಕಿಂಗ್. ಡಾರ್ಕ್ ಮ್ಯಾಟರ್ ಅಂಡ್ ಡಾರ್ಕ್ ಎನರ್ಜಿ. ಇಂದು ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಹೇಳುತ್ತಿವೆ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸುವ ಈ ಸಂಪೂರ್ಣ ವಿಶ್ವ, ಸ್ಟಾರ್ಸ್, ಪ್ಲಾನೆಟ್ಸ್, ಗ್ಯಾಲಕ್ಸಿಗಳು ಇವೆಲ್ಲವೂ ಸೇರಿ ಕೇವಲ 5% ಮಾತ್ರ. ಮತ್ತೆ ಉಳಿದ 95% ಏನು? ಅದೇ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ. ಕಾಣದ, ಅರ್ಥವಾಗದ, ಆದರೂ ಎಲ್ಲವನ್ನೂ ಹಿಡಿದು ನಿಲ್ಲಿಸುವ ಶಕ್ತಿ. ಇಟ್ ಹೋಲ್ಡ್ಸ್ ದಿ ಎಂಟೈರ್ ಯೂನಿವರ್ಸ್ ಟುಗೆದರ್. ಈಗ ಚಿದಂಬರ ಗರ್ಭಗುಡಿಗೆ ಬನ್ನಿ. ಅಲ್ಲಿ ಏನಿದೆ? ಒಂದು ಕಪ್ಪು ಪರದೆ. ಅದರ ಹಿಂದೆ ಏನಿದೆ? ಶೂನ್ಯ. ಅದೇ 95% ಡಾರ್ಕ್ ಎನರ್ಜಿ ತರ. ಕಾಣುವುದಿಲ್ಲ, ಆದರೆ ಎಲ್ಲಕ್ಕೂ ಆಧಾರ. ಆ ಶೂನ್ಯವೇ ಈ ಸೃಷ್ಟಿಯ ಸೋರ್ಸ್. ಇದನ್ನು ಈ ಗುಡಿ ಸಾವಿರಾರು ವರ್ಷಗಳಿಂದ ಸಿಂಬಲ್ ಆಗಿ ಹೇಳುತ್ತಲೇ ಬಂದಿದೆ. ಇದೀಗ ನಟರಾಜಸ್ವಾಮಿಯ ವಿಗ್ರಹವನ್ನು ಸರಿಯಾಗಿ ಗಮನಿಸಿ. ಒಂದು ಕಾಲು ಗಾಳಿಯಲ್ಲಿ, 4 ಕೈಗಳು, ಒಂದು ಕೈಯಲ್ಲಿ ಡಮರುಕ, ಸೃಷ್ಟಿಗೆ ಸಂಕೇತವಾದ ಶಬ್ದ, ಇನ್ನೊಂದು ಕೈಯಲ್ಲಿ ಅಗ್ನಿ, ಲಯಕ್ಕೆ ಸಂಕೇತ. ಒಂದು ಕಾಲು ಅಪಸ್ಮಾರ ಎಂಬ ರಾಕ್ಷಸನ ಮೇಲೆ, ಅಜ್ಞಾನವನ್ನು ತುಳಿಯುತ್ತಿರುವ ಸಂಕೇತ. ಈ ಸಂಪೂರ್ಣ ನೃತ್ಯ ಒಂದು ಕಾಸ್ಮಿಕ್ ಸೈಕಲ್. ಕ್ರಿಯೇಷನ್, ಪ್ರಿಸರ್ವೇಷನ್, ಡಿಸ್ಟ್ರಕ್ಷನ್. ಇದು ಡ್ಯಾನ್ಸ್ ಸ್ಟೆಪ್ ಅಲ್ಲ, ಇದು ಸೀಕ್ರೆಟ್ ಕೋಡ್. 1970 ದಶಕದಲ್ಲಿ ಫಿಟ್ಸ್ ಆಫ್ ಕಾಪ್ರಾ ಎಂಬ ಪ್ರಸಿದ್ಧ ಥಿಯರಿಟಿಕಲ್ ಫಿಸಿಸಿಸ್ಟ್ ದಿ ಟಾವೋ ಆಫ್ ಫಿಸಿಕ್ಸ್ ಎಂಬ ಪುಸ್ತಕದಲ್ಲಿ ಏನು ಹೇಳುತ್ತಾನೆ ಅಂದ್ರೆ, ನಾನು ಕ್ವಾಂಟಮ್ ಫಿಸಿಕ್ಸ್ ಅಧ್ಯಯನ ಮಾಡುವಾಗ ಅಣುಗಳ ಒಳಗೆ ಏನಾಗುತ್ತಿದೆ ಎಂದು ನೋಡಿದಾಗ ನನಗೆ ನಟರಾಜ ತಾಂಡವವೇ ನೆನಪಾಯಿತು ಎಂದು. ಏಕೆಂದರೆ ಮಾಡರ್ನ್ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಈ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತು ಅಣುಗಳಿಂದಲೇ ನಿರ್ಮಿತವಾಗಿದೆ. ಆ ಅಣುಗಳೊಳಗೆ ಇರುವ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಸ್ಥಿರವಾಗಿ ಇರುವುದಿಲ್ಲ. ಅವು ನಿರಂತರವಾಗಿ ನೃತ್ಯ ಮಾಡುತ್ತಿರುತ್ತವೆ. ಒಂದು ಎಟರ್ನಲ್ ಕಾಸ್ಮಿಕ್ ಡ್ಯಾನ್ಸ್. ಅದೇ ಆನಂದ ತಾಂಡವ. ಇದೀಗ ಎಲ್ಲವೂ ಒಂದುಗೂಡುತ್ತಿದೆ. ಶೂನ್ಯ ಮತ್ತು ನೃತ್ಯ, ಎನರ್ಜಿ ಮತ್ತು ಮ್ಯಾಟರ್, ಸೈನ್ಸ್ ಅಂಡ್ ಸ್ಪಿರಿಚುವಾಲಿಟಿ ಇವೆರಡೂ ಬೇರೆ ಬೇರೆ ಅಲ್ಲ, ಒಂದೇ. ಆದರೆ ಅಸಲಿ ಫೈನಲ್ ಮೆಸೇಜ್ ಇದು. ಈ ಗುಡಿ ತಮಿಳುನಾಡಿನಲ್ಲಿ ಅಲ್ಲ, ಅದು ನಿಮ್ಮ ಒಳಗೆ. ನಿಮ್ಮ ದೇಹವೇ ಆ ಗುಡಿ, ನಿಮ್ಮ ಹೃದಯವೇ ಆ ಗರ್ಭಗುಡಿ. ಉಪನಿಷತ್ತುಗಳು ಇದನ್ನು ದಹರಾಕಾಶ ಎಂದು ಕರೆಯುತ್ತವೆ. ಹೃದಯದೊಳಗಿನ ಆಕಾಶ. ಅಲ್ಲಿ ಒಂದು ಶೂನ್ಯ ಇದೆ. ಆ ಶೂನ್ಯದಲ್ಲೇ ಈ ಸಂಪೂರ್ಣ ವಿಶ್ವ ಚೈತನ್ಯ ರೂಪದಲ್ಲಿ ಅಸ್ತಿತ್ವದಲ್ಲಿದೆ. ಚಿತ್ ಪ್ಲಸ್ ಅಂಬರ, ಚಿದಂಬರ, ದಿ ಸ್ಕೈ ಆಫ್ ಕಾನ್ಶಿಯಸ್ನೆಸ್. ಅಸಲಿ ಆನಂದ ತಾಂಡವ ಎಲ್ಲಿ ನಡೆಯುತ್ತಿದೆ ಗೊತ್ತಾ? ನಿಮ್ಮ ಒಳಗಡೆ. ನೀವು ಉಸಿರಾಡುವಾಗ, ನಿಮ್ಮ ಹೃದಯ ಬಡಿದಾಡುವಾಗ, ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟುವಾಗ. ಅದೇ ಕಾಸ್ಮಿಕ್ ಡ್ಯಾನ್ಸ್. ಪೂಜಾರಿ ಆ ಕಪ್ಪು ಪರದೆಯನ್ನು ತೆಗೆದುಹಾಕುವಾಗ ಅದು ನಿಮ್ಮ ಅಹಂಕಾರದ ಪರದೆ ಹೋಗುವ ಸಂಕೇತ. ಪರದೆ ಸರಿದಾಗ ಉಳಿಯುವುದು ಶೂನ್ಯ ಮತ್ತು ನಟರಾಜ, ಎರಡೂ ಒಂದೇ. ಅದೇ ಚಿದಂಬರ ರಹಸ್ಯ.
ಈ ಸತ್ಯವನ್ನು ತಿಳಿಯಲು ನೀವು ಎಲ್ಲಿಗೂ ಹೋಗಬೇಕಿಲ್ಲ. ಕಣ್ಣು ಮುಚ್ಚಿಕೊಂಡು ಉಸಿರನ್ನು ಗಮನಿಸುತ್ತಾ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮೊಳಗೆ ನೀವೊಮ್ಮೆ ನೋಡಿ. ಆ ಶೂನ್ಯ ನಿಮ್ಮ ಜೊತೆ ಮಾತನಾಡುತ್ತದೆ. ಆ ನಿಶ್ಶಬ್ದದಲ್ಲಿ ನಿಮಗೊಂದು ವಾಕ್ಯ ಪ್ರತಿಧ್ವನಿಸುತ್ತದೆ, ತತ್ವಮಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.